ಹಾಯ್ ನಮಸ್ಕಾರ. KCT ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮಗೆ ಪಿ ಸ್ಟ್ರಕ್ಚರ್ ಮತ್ತು ಪೇಮೆಂಟ್ ಅನ್ನ ಕನ್ಫರ್ಮೇಷನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋ ಅವಕಾಶನ ಕೊಟ್ಟಿದ್ರು. ಇದೇ ತಾರೀಕಿಗೆ ಲಾಸ್ಟ್ ಎಂಡಿಂಗ್ ಡೇಟ್ ಆಗಿರುತ್ತೆ. ಬೇಗನೆ ವಿದ್ಯಾರ್ಥಿಗಳು ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಫಸ್ಟ್ ರೌಂಡ್ ನಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ನಾಟ್ ಅಲಾಟೆಡ್ ಅಂತ ಇರಬಹುದು, ಸೀಟ್ಗಳು ಹಂಚಿಕೆ ಆಗಿರಬಹುದು. ಹಾಗೆ ಸರ್ವರ್ ಇಶ್ಯೂ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊ ಹೋದ್ರೆ ನಿಮಗೆ ಸೀಟ್ ಅನ್ನೋದು ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ನೀವು KE ಅಧಿಕೃತವಾಗಿ ಮೊಬೈಲ್ ಕರೆಯಿಂದ ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಹಾಗೆ KCT ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಸೆಂಟರ್ ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನ ಕೇಳಬಹುದು. ಓಕೆ, ಈಗಾಗಲೇ ನಿಮಗೆ ಜುಲೈ ತಿಂಗಳ ಮುಗಿದು ಆಗಸ್ಟ್ ಫಸ್ಟ್ ವಾರದಲ್ಲಿ ನಿಮಗೊಂದು ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ ನ ಎನೇಬಲ್ ಮಾಡ್ತಾರೆ. ಅದನ್ನು ಕೂಡ ಒಂದು ನಿಮಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಫಸ್ಟ್ ರೌಂಡ್ ನಲ್ಲಿ ಸೀಟ್ಗಳು ಹಂಚಿಕೆ ಆದ ನಂತರ ನಿಮ್ ಸೆಕೆಂಡ್ ರೌಂಡ್ ನಲ್ಲಿ ಸಿಗ್ಲಿಕ್ಕಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ ನಿಮಗೆ ಸಿಗ್ತವೆ. ಆದ್ದರಿಂದ ನೀವು ಸೆಕೆಂಡ್ ರೌಂಡ್ ನಲ್ಲಿ ಆಪ್ಷನ್ ಸೆಂಟರ್ ನ ಮಾಡಬೇಕಾಗತ್ತೆ. ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಮಾಡಿ. ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ನಲ್ಲಿ ಚಾಯ್ಸ್ ಎಂಟ್ರಿನ ಮಾಡಿರ್ತೀರಿ. ಫಸ್ಟ್ 1 ಫಸ್ಟ್ 2 ಅಲ್ಲಿ ಮಾಡಿರ್ತೀರಲ್ಲ, ಹಾಗೆ ಬೆಸ್ಟ್ ಅನ್ನೋದಂದ್ರೆ ನಿಮಗೆ ಆಪ್ಷನ್ ಸೆಂಟರ್ ಅಲ್ಲಿ 2 ಅನ್ನೋದು ಬೆಸ್ಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ತಪ್ಪದೆ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ತಪ್ಪದೆ ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ ನಿಮಗೆ ಸೆಕೆಂಡ್ ರೌಂಡಿನ ಒಂದು ಆಪ್ಷನ್ ಸೆಂಟರ್ ನ ಎನೇಬಲ್ ಮಾಡ್ತಾರೆ. ತಪ್ಪದೆಯಾಗಿ ನೀವು ಅದು ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಡಿಲೇ ಆಗಕತ್ತಿದೆ. ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ MBBS ವಿದ್ಯಾರ್ಥಿಗಳಿಗೆ ಅವರು ಒಂದು ಕೌನ್ಸಿಲಿಂಗ್ ಅನ್ನ ಆರಂಭಿಸಿದ್ದಾರೆ. ಹಾಗೆ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಈಗಾಗಲೇ ಆರಂಭಗೊಂಡಿದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಲೇ ಆಗ್ತಿರುತ್ತೆ. ನಿಮ್ಮೊಂದು ಕಂಬೈನ್ ಕೌನ್ಸಿಲಿಂಗ್ ಅನ್ನ ಮಾಡಬಹುದು ಅಂತ ನಮ್ಮೊಂದು ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ ಎನೇಬಲ್ ಆಗುತ್ತಲೇ ನಿಮಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಿಮ್ಮೊಂದು ಕೌನ್ಸಿಲಿಂಗ್ ಅನ್ನು ಕೂಡ ಆರಂಭಿಸ್ತಾರೆ. ಹಾಗೆ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಬೇಗನೆ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ನಲ್ಲಿ ನಿಮ್ಮದು ಸೀಟ್ಗಳು ಸಿಗ್ಲಿಕ್ಕಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ ಸಿಗುತ್ತವೆ. ತಪ್ಪದೆ ವಿದ್ಯಾರ್ಥಿಗಳು ಆಪ್ಷನ್ ಸೆಂಟರ್ ನ ಮಾಡಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ನಲ್ಲಿ ನಿಮ್ಮದು ಸೀಟ್ಗಳು ಸಿಗ್ತಾವ ಇಲ್ವಾ ಅಂತ ಕೇಳಿದ್ರೆ ಎಸ್ ಸಿಗ್ತವೆ. ವೇಟ್ ಮಾಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಈಗಾಗಲೇ ನಿಮ್ದು ಮೌಖ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗದ್ಕೂಡ್ಲೆ ಎಲ್ಲ ವಿದ್ಯಾರ್ಥಿಗಳು ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿತ್ತು. ಆದ್ಕೂಡ್ಲೆ ಈಗಾಗಲೇ ನಿಮಗೆ ಫೀ ಅನ್ನ ಪೇಮೆಂಟ್ ಅನ್ನ ಕನ್ಫರ್ಮೇಷನ್ ಡೌನ್ಲೋಡ್ ಮಾಡ್ಕೊಳ್ಳಲು ಅವಕಾಶ ಇದೆ. ಈ ತಾರೀಕು 22. ಬೇಗನೆ ವಿದ್ಯಾರ್ಥಿಗಳು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಸೆಂಟರ್ ನ ಎನೇಬಲ್ ಮಾಡ್ತಾರೆ ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ನಾವು ಸರಿಯಾದ ಉತ್ತರವನ್ನ ತಿಳಿಸಿಕೊಡ್ತೇವೆ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.